ವೆಲ್ಕಮ್ ಟು ಮೈ ಸ್ಪೆಷಲಿ ಸೈಬರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಅಟ್ ಪ್ರೆಸೆಂಟ್ ಏನಂದರೆ ಫ್ರೆಂಡ್ಸ್, ಇವತ್ತು ನಾನು ಯುವನಿಧಿ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ರೀತಿಯಾದ ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ. ಈ ರೀತಿಯಾದ ವೆಬ್ಸೈಟ್ ಓಪನ್ ಮಾಡಾದಮೇಲೆ ನೀವು ಸೇವಾ ಸಿಂಧು 1 ಅಂತ ಸರ್ಚ್ ಮಾಡಬೇಕಾಗುತ್ತೆ. ಈಗ ಈ ರೀತಿ ಸೇವಾ ಸಿಂಧು 1 ಅಂತ ಸರ್ಚ್ ಮಾಡಾದಮೇಲೆ ಈ ಸೇವಾ ಸಿಂಧಿಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನೋದು ಇರುತ್ತೆ. ಬಟ್ ಇಲ್ಲಿ ನಾನು ಮ್ಯಾನ್ಯಲ್ ಆಗಿ ನನ್ನ ಸೇವಾ ಸಿಂಧು ಐ ಡಿ ಏನಿದೆ ಅದನ್ನ ನಾನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಫ್ರೆಂಡ್ಸ್, ಇದರಲ್ಲಿ ಪಬ್ಲಿಕ್ ಲಾಗಿನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ನೀವೇ ಸ್ವತಃ ನಿಮ್ಮ ಒಂದು ನಂಬರಿಂದ ರಿಜಿಸ್ಟರ್ ಮಾಡಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆ ರೀತಿ ಮಾಡಿದ್ರೆ ಅಪ್ಲಿಕೇಶನ್ ಪ್ರೋಸೆಸ್ ಆಗೋದು ತುಂಬ ಡಿಲೇ ಆಗುತ್ತೆ. ಓಕೆ, ಈಗ ನಾನೇನಂದರೆ ಸೇವಾ ಸಿಂಧು ಏನು ಐ ಡಿ ಪಾಸ್ವರ್ಡ್ ನನಗೆ ಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲ, ಅದು ಮ್ಯಾನ್ಯಲ್ ಆಗಿ ನಮಗೆ ಅಂತ ಏನು ಡಿಪಾರ್ಚರ್ ಕೊಟ್ಟಿದ್ದಾರೆ, ನಾನು ಅದರಿಂದ ಲಾಗಿನ್ ಮಾಡಿದ್ದೀನಿ. ಓಕೆ, ಆ ಡೇಟಾ ನಾನು ಲಾಗಿನ್ ಆದಮೇಲೆ ಈ ರೀತಿಯಾದ ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆ, ಇವಾಗ ಈ ರೀತಿಯಾದ ವೆಬ್ ಪೇಜ್ ಓಪನ್ ಆದಮೇಲೆ ನೆಕ್ಸ್ಟು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವೀಗ ಕ್ಲಿಕ್ ಮಾಡಬೇಕಾಗತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಾದಮೇಲೆ ಅಲ್ಲಿ ನೀವು ಸರ್ಚ್ ಫಾರ್ ಅಂತ ಏನು ಕಾಣಿಸ್ತಿದೆ ಅಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಯುವನಿಧಿಲಿ 3 ಆಪ್ಷನ್ ತೋರಿಸ್ತಿದೆ. ಅದರಲ್ಲಿ ಮೊದಲನೇದು ಅಪ್ಲೈ ಮಾಡೋದಕ್ಕೆ, ಎರಡನೇದು ಬಂದ್ಬಿಟ್ಟು ಅಪ್ಲಿಕೇಶನ್ ಆಗಿರೋಂಥ ಅಪ್ಲಿಕೇಶನ್ ಏನು ಸ್ಟೇಟಸಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ, ಮೂರನೇದು ಬಂದ್ಬಿಟ್ಟು ಮಂತ್ಲಿ ಅಲಯನ್ಸ್ ಅಂತ ಇದೆ. ಮಂತ್ಲಿ ಅಲಯನ್ಸ್ ಬಂದ್ಬಿಟ್ಟು ನೀವು ಮಂತ್ಲಿ ಡಿಕ್ಲೇರ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವುದೇ ರೀತಿ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದೀರಾ ಮತ್ತು ಯಾವುದೇ ರೀತಿ ವರ್ಕ್ಗೆ ಹೋಗ್ತಾ ಇಲ್ಲ ಅಂತ ಅಲ್ಲಿ ಸೆಲ್ಫ್ ಡಿಕ್ಲೇರ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ 3 ಆಪ್ಷನ್ ಶೋ ಆಗುತ್ತೆ. ಇವಾಗ ನಾನು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ, ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತ. ಓಕೆ, ಈ ರೀತಿ ಆದಮೇಲೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕಂಟೆಂಟ್ ಅಂತ ಏನಿದೆ, ಫಸ್ಟು ನೀವು ಅದನ್ನೆಲ್ಲ ಪರ್ಫೆಕ್ಟಾಗಿ ಓದಬೇಕಾಗುತ್ತೆ. ಓಕೆ, ಇದರ ಎಲಿಜಿಬಿಲಿಟಿ ಇರೋದು ಬಂದ್ಬಿಟ್ಟು 2025 ಮತ್ತು 26 ಬ್ಯಾಚ್ ಔಟ್. ಈಗ ಯಾರು ಪಾಸ್ಔಟ್ ಆಗಿದ್ದಾರೆ ಡಿಗ್ರಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳು, ಅವ್ರಿಗೆ ಬಂದ್ಬಿಟ್ಟು ಈ ಅಪ್ಲಿಕೇಶನ್ನು ಅಪ್ಲೈ ಮಾಡ್ಬೋದು. ಓಕೆ, ಇವಾಗ ಯಾರಾದರೂ ಲಾಗಿನ್ ಐ ಡಿ ಕೊಡಿ ಮತ್ತು ಪಾಸ್ವರ್ಡ್ ಐ ಡಿ ಕೊಡಿ ಅಂತ ಕೇಳಿದ್ರೆ ಆ ರೀತಿಯಾಗಿ ಕೊಡೋದಕ್ಕಾಗಲ್ಲ. ಅದರಿಂದ ನಾನು ಲಾಗಿನ್ ಮಾಡಿದ್ದೀನಿ. ಅಲ್ಲಿ ಪ್ರೆಸೆಂಟ್ ನೋಡಿ, ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಆಸ್ ದ ಅಪ್ಲಿಕೇಶನ್ ಆಸ್ ಯುವನಿಧಿ ಗೈಡ್ಲೈನ್ಸ್ ಇಟ್ ಈಸ್ ಎಲಿಜಿಬಿಲಿಟಿ ಅಂತ ಇದೆ. ಅದಕ್ಕೆ ನಾವು ಎಸ್ ಕೊಟ್ಟರೆ ಮಾತ್ರ ನಾವು ಎಲಿಜಿಬಿಲಿಟಿ ಬರ್ತೀವಿ, ನೋ ಅಂತ ಕೊಟ್ಟರೆ ಎಲಿಜಿಬಿಲಿಟಿ ಬರೋದಿಲ್ಲ. ಓಕೆ, ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಅಲ್ಲಿ ಆಧಾರ್ ಡೀಟೇಲ್ಸ್, ಆ ರೀತಿಯಾದ ಕೆಲವು ಡೀಟೇಲ್ಸ್ಗಳನ್ನ ಕೇಳುತ್ತೆ. ಫಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ ಅಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು. ಅದಾಗಿದ ತಕ್ಷಣ ನಿಮಗೆ ಇಲ್ಲಿ ಡಿಗ್ರಿ ಡೀಟೇಲ್ಸ್ ಆಗಿರ್ಬೋದು, ಅದಾದಮೇಲೆ ನಿಮ್ಮ PU ಡೀಟೇಲ್ಸ್ ಆಗಿರ್ಬೋದು, ಮತ್ತು ಕೊನೆಯದಾಗಿ ನಿಮಗೆ SLC ಡೀಟೇಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೇಳುತ್ತೆ. ನೋಡಿ, ಫಸ್ಟೇದಾಗಿ ನಾನೀಗ ಆಧಾರ್ ಅಥೆಂಟಿಕೇಷನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀವು ಅಲ್ಲಿ ಗೆಟ್ ಆಧಾರ್ ಡೇಟಾ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಫೋಟೋ ಆಗಿರ್ಬೋದು ಮತ್ತು ಪ್ರತಿಯೊಂದು ಡೀಟೇಲ್ಸ್ ಆಗಿರ್ಬೋದು ಆಟೋಮೆಟಿಕ್ಕಾಗಿ ಅದೇ ಕೂಡ ತಗೊಳುತ್ತೆ. ಬಟ್ ಒಂದು ಹೇಳ್ತಾಯಿದ್ದೀನಿ ನೋಡಿ, ಯಾವುದೇ ರೀತಿ ಅಪ್ಲಿಕೇಶನಲ್ಲಿ ನೀವು ಚೂರು ತಪ್ಪು ಮಾಡಿದ್ರೂ ಕೂಡ ನಿಮಗೆ ಅಮೌಂಟ್ ಬರೋದಿಲ್ಲ. ಸರ್ಕಾರದಿಂದ ಏನು ಬರ್ತಾಯಿದೆ, ಡಿಗ್ರಿ ಅವರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ 1,500 ಈ ಅಮೌಂಟು ನಿಮಗೆ ಅಕೌಂಟ್ಗೆ ಜಮಾ ಆಗೋದಿಲ್ಲ. ಓಕೆ, ನಾನೆಲ್ಲರೂ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಇದು ಯಾವುದೇ ರೀತಿ ಪಬ್ಲಿಕ್ ಐ ಡಿಲಿ ನೀವು ಲಾಗಿನ್ ಮಾಡಿ ಹಾಕಿದ್ರೆ ನಿಮಗೆ ಕನಿಷ್ಠ ಪಕ್ಷ ಅಂದ್ರೂ 8 ಇಲ್ಲ 10 ತಿಂಗಳವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾದ ಡೀಟೇಲ್ಸ್ನ ನಾನೀಗ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ಒಂದು ವಿದ್ಯಾರ್ಥಿ ನಾನು ಅಪ್ಡೇಟ್ ಮಾಡಿದೆ, ಅದಕ್ಕೋಸ್ಕರ ನಾನೀಗ ಈ ವಿಡಿಯೋ ಮುಖಾಂತರ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಓಕೆ, ನೋಡಿ, ಅವರ ಯೂನಿವರ್ಸಿಟಿ ಆಗಿರ್ಬೋದು ಮತ್ತು ಅವರು ಯಾವ ಬೋರ್ಡಲ್ಲಿ ಓದಿದಾಗಿರ್ಬೋದು, ಇದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನೀಗ ಫಿಲ್ ಮಾಡ್ತಾಯಿದ್ದೀನಿ. ಓಕೆ, ಈ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರ ಏನಾಗುತ್ತೆ ಅಂದರೆ, ನಾವು ಅಪ್ಲಿಕೇಶನಲ್ಲಿ ಯುವನಿಧಿ ಅನ್ನೋದು ಏನಿದೆ ಅದು ಬಂದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಆಗಿರೋದ್ರಿಂದ NADC ಇದರಿಂದ ನಾವು ಇಲ್ಲಿ ಅಪ್ಲಿಕೇಬಲ್ ತೊಗೋಬೇಕಾಗುತ್ತೆ. ಇದು ಅಪ್ಲೈ ಮಾಡಾದಮೇಲೆ ನೀವು NADC ಕಡೆಯಿಂದ ಅಪ್ರೂವಲ್ ತೊಗೋಬೇಕು. NADC ಅಂದರೆ ನ್ಯಾಷನಲ್ ಅಕಾಡೆಮಿಕ್ ಡೆವಲಪ್ಮೆಂಟ್ ಕೌನ್ಸಿಲ್. ಇವರ ಕಡೆಯಿಂದ ಈ ಅಪ್ಲಿಕೇಶನ್ಗೆ ಅಪ್ರೂವಲ್ ತೊಗೊಂಡ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಅಮೌಂಟು ಜಮಾ ಆಗುತ್ತೆ. ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಅದರಲ್ಲಿ ನೀವು ನೆಕ್ಸ್ಟ್ ಏನು ಅಂದರೆ ಕಾಲೇಜ್ ನೇಮ್ ಆಗಿರ್ಬೋದು, ಅದೆಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಫೆಚ್ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆಯಲ್ಲ, ಆ ಕ್ಯಾಪ್ಚರ್ ಕೋಡನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಕ್ಯಾಪ್ಚರ್ ಕೋಡೆಲ್ಲ ಎಂಟರ್ ಆದಮೇಲೆ ನಾನು ಒಂದ್ಸರಿ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಓಕೆ, ಆದಷ್ಟು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸರಿ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಇವಾಗ ಪ್ರತಿಯೊಂದು ಅರ್ಹತೆಗಳನ್ನು ನೀವು ಓದಬೇಕಾಗತ್ತೆ ಮತ್ತು ಮಾನದಂಡಗಳು ಏನಿದೆ ಅದನ್ನು ನೀಟಾಗಿ ನೀವು ಓದ್ಕೋಬೇಕಾಗತ್ತೆ. ಮತ್ತು ಪ್ರತಿಯೊಂದು ಹಾಕ್ಬೇಕಾದ್ರೂ ಕೂಡ 100 ಸರಿ ಯೋಚನೆ ಮಾಡಿ ಕರೆಕ್ಟಾಗಿ ನಿರ್ಧಾರ ಮಾಡಿ ಹಾಕಬೇಕಾಗತ್ತೆ. ಓಕೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಾನು ಹಾಕಿದ್ದೀನಿ. ಹಾಕಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಅಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ. ಈ
ಸಬ್ಮಿಟ್ ಅನ್ನೋ ಆಪ್ಷನ್ ನೀವು ಕ್ಲಿಕ್ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಅನ್ನೋದೇನು ಶೋ ಆಗುತ್ತೆ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಮತ್ತು PU ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ, ಈ ರೀತಿಯಾದ 4 ಡೀಟೇಲ್ಸ್ ಕೇಳುತ್ತೆ. ಅದಾದಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.